ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗಿದ್ದೇನೆ. ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋವನ್ನು ಕಂಟಿನ್ಯೂ ಮಾಡುವ ಅಷ್ಟಕ್ಕೆ ಗುಡ್ ಮಾರ್ನಿಂಗ್. ಸಮೋಸನ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನು ಮೊನ್ನೆ ನತ್ತೆ ತಂದಿದ್ದೆ ಅಲ್ವಾ, ಅದು ನೋಡಿ ನಾನೊಂದೆರಡು ನೀರು ಚೇಂಜ್ ಮಾಡಿದ್ದೇನೆ. ಪುನಃ ಇವಾಗ ನೀರು ಚೇಂಜ್ ಮಾಡಬೇಕು. ಇನ್ನು ನಾಳೆ ಮಿನಿ ಅಡುಗೆ ಮಾಡಬೇಕು. ಇನ್ನು ಸ್ವಲ್ಪ ತರಬೇಕು. ಅದರದ್ದೆಲ್ಲ ಕ್ಲೀನ್ ಮಾಡಿ ಮಾಂಸ ಎಲ್ಲ ತೆಗೆದು ಫ್ರಿಜ್ಜಲ್ಲಿ ಇಟ್ಟು ಪುನಃ ಮತ್ತೆ ಮಂಡೆ ಮಿನಿ ಮಾಡೋದು ಅಡುಗೆ. ಮಂಡೆ ಅಡುಗೆ ಮಾಡಿದಾಗ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ಅದರದ್ದು ರೆಸಿಪಿ. ಇಲ್ಲಿ ನೋಡಿ ನಮ್ಮದು ಪೋಖ್ರಿ ಧೂಮ. ಹಾಯ್ ಪೋಖ್ರಿ ಧೂಮ, ಹಾಯ್ ಹಾಯ್. ಮಕ್ಕಳಿಗೆ ಆ್ಯಕ್ಚುಲಿ ರಜೆ ಯಾಕಂತ ಹೇಳಿದರೆ ಮಳೆ ಅಂತ. ಯಾವಾಗ ಮಕ್ಕಳಿಗೆ ಒಂದು ರಜೆ ಅಂತ ಇದು ಮಳೆ ಅಂತ ರಜೆ ಕೊಡ್ತಾರೆ ಆ ದಿನವೇ ಮಳೆ ಇರೋದಿಲ್ಲ. ಅಷ್ಟೊಂದಿಲ್ಲ, ಮೋಡ ಇದೆ ಆದರೆ ಮಳೆ ಅಂತ ಇಲ್ಲ. ಇಲ್ಲಾಂದರೆ ಎಷ್ಟು ಮಳೆ ಸುರಿತದೆ ಬೆಳಿಗ್ಗೆ ಏಳುವಾಗ. ಅದು ಮಳೆ ಬೀಳ್ತದೆ ಅಲ್ಲ, ಚಿಕ್ಕ ಆಗ್ತಾ ಬಂತು. ಸಹ ಕಾಣುದಿಲ್ವ ಮಳೆ ಬಂದು. ನೋಡೋದು ಮಗುಗೆ ಕರ್ಕೊಂಡು ಬಿಡ್ತೇನೆ ಬಾಯಿಗೆ. ವಾಕಿಂಗ್ ಮಾಡಿ ನೀನು ಟಾಟಾ ಮಾಡಿದ್ದು ಸಾಕು, ಪೋಸ್ ಕೊಡುದು ಕ್ಯಾಮ್ರಾಕ್ಕೆ. ಹೇಳಿ ನನಗೆ ಕೊಡುದು ಅವನು ಕ್ಯಾಮ್ರಾಕ್ಕೆ ಪೋಸ್ ಹೀರೋ ಆಗ್ತಾನೆ ಇರಬೇಕು ಅವನು. ಹೇಳಿ ನನಗೆ, ನಾನು ಕ್ಯಾಮ್ರಾಮನ್ ಅಲ್ಲ ಈ ಒಂದು ಸ್ಟೈಲ್. ವಾಕಿಂಗ್ ಮಾಡಿ ನಿಂದು ಹಾಲು ಕುಡ್ದು ಆಯ್ತಾ? ಹಾಲು ಮತ್ತೆ ಬಿಸ್ಕಿಟ್ ಕೊಟ್ಟಿದ್ದೆ ಅಲ್ವಾ, ಆಯ್ತಾ? ಇಲ್ಲಿ ಓಡಿ ಅವನ್ ಬಿಟ್ಟು ಬಂದ. ನೀನು ಬಿಟ್ಟು ಬಂದದ? ಹೋಗು, ಹಾಲು ಮತ್ತೆ ಬಿಸ್ಕಿಟ್ ಒಂದು ಬಿಸ್ಕಿಟ್ ಕೂಡ ತಿನ್ನಲಿಲ್ಲ. ಹಾಲು ಮತ್ತೆ ಬಿಸ್ಕಿಟ್ ಕುಡಿದು ಬಾ, ತಿಂದು ಬಾ, ಬಿಸ್ಕಿಟ್ ತಿಂದು ಬಾ. ನಾನು ಹೊರಗೆ ಬಂದದ್ದೆ, ನೀನು ಬಂದದ್ದಲ್ಲ. ನೀನು ಬಂದದ್ದು ನೋಡಿ ಹೀಗೆ ಜಾರಿಗೆ ಈಗ ಹೋಗು. ಇಲ್ಲಿ ಅಜ್ಜಿದು ಬ್ರೇಕ್ಫಾಸ್ಟ್ ಆಗ್ತಾ ಉಂಟು. ಇಲ್ಲ, ಅದು ಮಗನ ಬೇಕು. ನಿಂದಾಯ್ತಾ? ಮಾವಿನ ಹಣ್ಣು ಇದು ಹಣ್ಣಾಗ್ಲಿಕ್ಕೆ ಇರ್ಬೇಕು. ಲಾಸ್ಟ್ ಟೈಮ್ ತಂದದ್ದು ಒಳ್ಳೆ ಹಣ್ಣಾಗಿತ್ತು. ಇದು ನೋಡ್ಬೇಕೀಗ ಎಂತ ಅಂತ. ಒಳ್ಳೆ ಕಸಿ ಮಾವಿನ ಹಣ್ಣಿದು. ಊಟ ಮಾಡಿಸುದು ಇವಾಗ. ರೈಸ್ ಮತ್ತೆ ಚಿಕನ್. ಚಿಕನ್ ಇದ್ರೆ ಸ್ವಲ್ಪ ಊಟ ಮಾಡ್ತಾನೆ ಅಲ್ವಾ? ಚಿಕನ್ ಇದು ಬೆಕ್ಕು ನೋಡಿ, ಹೀರೋ ಟಾಟಾ ಮಾಡ್ತಾನೆ, ಕ್ಯಾಮ್ರಾಕ್ಕೆ ಪೋಸ್ ಕೊಡುದು ನೋಡಿ. ಅದು ಕೂಡ ಕಾರಲ್ಲಿ. ಕ್ಯಾಮ್ರಾ ಎದುರು ತರ್ಲಿಕ್ಕೆ ಇಲ್ಲ, ಪೋಸ್ ರೆಡಿ ನನ್ನ ಮಗನದ್ದು. ಪೋಸ್ ಮತ್ತೆ ಕೊಡು, ನೀನು ಊಟ ಮಾಡ್ತಾರೆ. ಊಟ ಮಾಡು. ಬಿಸ್ಕಿಟ್ ತಿನ್ಲಿಲ್ಲ ಅಲ್ಲ, ಪನಿಷ್ಮೆಂಟ್. ಹಾಯ್ ಅಂತ ಹೇಳುದು ಅವನು. ಅವನಿಗೆ ಕ್ಯಾಮ್ರಾಕ್ಕೆ ಪೋಸ್ ಕೊಡ್ತಾ ಇರ್ಬೇಕು. ಅವನ ಕಾರ್ ನೋಡ್ಬೇಕಂತೆ. ಆಯ್ತು, ನೀವನಿಗೆ ಊಟ ಎಲ್ಲ ಆದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡುವ.
ಈ ವಿಡಿಯೋ ಸ್ವಲ್ಪ ದಿನದ ಹಿಂದೆ ನಾನು ವಿಡಿಯೋ ಕ್ಲಿಪ್ಸ್ ಮಾಡಿರುವಂಥದ್ದು. ಇದು ನಮ್ಮ ಮನೆಯಲ್ಲಿ ನೈಟ್ ಟೈಮ್ ಒಂದು ಹಾವು ಬಂದಿತ್ತು. ಹೇಗೆ ಇದೆ ನೋಡಿ. ನೈಟ್ ಬಿಸಿ ನೀರು ತರಲಿಕ್ಕೆ ಹೋಗುವಾಗ ಸ್ನಾನಕ್ಕೆ ಹೀಗೆ ಹೋಗ್ತಾ ಇತ್ತು. ಫಸ್ಟ್ ನಾವು ನಾಗರಹಾವು ಅಂತ ಎಣಿಸ್ಕೊಂಡಿದ್ವಿ. ಮತ್ತೆ ನಮಗೆ ಗೊತ್ತಾಯಿತು ಅದು ಎಂತ ಅದು ಪಾಯ್ಸನ್ ಹಾವು ಅಂತ. ಅದಕ್ಕೆ ಏನು ಹೆಸರು ಹೇಳ್ತಾರೆ ಗೊತ್ತಿಲ್ಲ, ಬಟ್ ಅದು ತುಂಬ ಪಾಯ್ಸನಸ್ ಹಾವಂತೆ. ತುಂಬ ಡೇಂಜರ್ ಈ ಮಳೆಗಾಲದಲ್ಲಿ. ಹೊರಗೆಲ್ಲ ಓಡಾಡುವಾಗ ನೋಡ್ಕೊಂಡು ಹೋಗಬೇಕು. ನಾವು ಆ ದಿನ ಲೈಟ್ ಕೂಡ ಹಾಕಿರಲಿಲ್ಲ. ಆ ದಿನ ಸಡನ್ನಾಗಿ ಐ ಥಿಂಕ್ ಮನೇಲಿ ಗೆಸ್ಟ್ ಎಲ್ಲ ಇದ್ದರು ಅಂತ ಲೈಟ್ ಆನ್ ಮಾಡಿದ್ವಿ ಅನಿಸ್ತದೆ. ಸೊ ನೋಡಿ ಅಂತೆ ಅದೆಷ್ಟು ದೊಡ್ಡದಾಗಿದೆ. ನೋಡಲಿಕ್ಕೆ ಸ್ವಲ್ಪ ನಾಗರಹಾವು ಆ ಥರ ಇತ್ತು, ಬಟ್ ಅದು ನಾಗರಹಾವು ಅಲ್ಲ. ಸೊ ನೀವು ಸಹ ಮನೆಯಲ್ಲಿ ಮಳೆಗಾಲದಲ್ಲಿ ಜಾಗೃತಿಯಾಗಿರಿ. ಒಳ್ಳೆದಾಗ್ತದೆ. ನಾನು ಇದು ಮುಂಚೆ ಇತ್ತು ನಮ್ಮಲ್ಲಿ ಕಟ್ಟಾಯ್ತು, ಪುನಃ ಕಟ್ಟಾಯ್ತು. ಸೊ ಹೀಗಾಗಿ ಇದನ್ನು ತಂದಿದ್ದೇನೆ. ಒಳ್ಳೆ ಆಗ್ತದೆ ಬಿಡಿಸಲಿಕ್ಕೆಲ್ಲ. ನೆಲವರಿಸಲಿಕ್ಕೆ ಸೈಕಲ್ದಲ್ಲಿ ಏನು ಸಿಗ್ತದೆ, ಇದು ಮಾತ್ರ ಇರ್ತದೆ ಕ್ಲೀನ್ ಇದಕ್ಕೆ. ಒಳ್ಳೆ ಇರ್ತದೆ. ಅದನ್ನು ಗೊತ್ತಿಲ್ಲ ಹಾಗೆ ಇದರಲ್ಲಿ ಮತ್ತೆ ಒಳ್ಳೆ ಕಸ ಆಗ್ತದೆ. ಒಳ್ಳೆ ಆಗ್ತದೆ. ಹೇಳಿದೆಲ್ಲ ಕೇಳ್ತಾರೆ. ಓಕೆ, ಇವಾಗ ನಾನು ನನ್ನ ಹತ್ರ ಡ್ರೆಸ್ ಕಲೆಕ್ಷನ್ ಇದು ನಾನು ವಿಡಿಯೋಸ್ ಮಾಡ್ತಾ ಇದ್ದೇನೆ. ಡ್ರೆಸ್ ಅಂತ ಹೇಳಿದ್ರೆ ಈಗ ಗೌನ್ ಮತ್ತೆ ಲೆಹಂಗಾ ಮಾತ್ರ ಉಂಟಿದ್ರಲ್ಲಿ. ನೆಕ್ಸ್ಟ್ ಟೈಮ್ ಸಾರಿದು, ಜೀನ್ಸ್ ಇದು ಅದ್ರಲ್ಲೆಲ್ಲ ವಿಡಿಯೋ ಮಾಡುವ ಅಂತ. ಈಗ ಇದಕ್ಕೆ ನಾನು ಎಷ್ಟೆಲ್ಲ ಕೊಟ್ಟಿದ್ದೇನೆ, ಯಾವ್ದೆಲ್ಲ ಗೌನ್ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಗೌನ್ ಮತ್ತೆ ಲೆಹಂಗಾ ನೋಡಿ. ಕಾಣ್ತಾ ಉಂಟಾ? ಕ್ಯಾಮ್ರಾದಲ್ಲಿ ಒಳ್ಳೆ ಕಾಣ್ತದಾ? ಒಳ್ಳೆ ಶೈನಿಂಗ್ ಬರ್ತದೆ. ಇದು ಲೆಹೆಂಗಾ ನಾನು ನನ್ನ ಅಣ್ಣನ ಮದ್ವೆ ಟೈಮ್ ಅಲ್ಲಿ ತಕೊಂಡೆ. ಇದಕ್ಕೆ ನಾನೊಂದು 8000 ಕೊಟ್ಟಿದ್ದೇನೆ. ಇದ್ರದ್ದು ಶಾಲ್, ಇದು ಇದರ ಶಾಲ್, ಮತ್ತೆ ಶಾಲ್ ಕೂಡ ಚೆನ್ನಾಗಿದೆ. ಇದು ನಾನು ವಿಡಿಯೋಸ್ ಅಲ್ಲೆಲ್ಲ ಆಲ್ಮೋಸ್ಟ್ ಹಾಕಿದ್ದೇನೆ, ನೀವು ನೋಡಿರ್ಬಹುದು. ಮತ್ತೆ ಇದರದ್ದು ಬ್ಲೌಸ್, ಆಕ್ಚುಲಿ ಇದು ಇದರ ಬ್ಲೌಸ್ ಅಲ್ಲ. ನಾನು ಸ್ಟಿಚ್ ಮಾಡುವಾಗ ನಾನು ಸ್ವಲ್ಪ ಸಪೂರ ಇದ್ದೆ, ಇವಾಗ ದಪ್ಪ ಆಗಿದ್ದೇನೆ, ಹಾಗೆ ನಾನು ಬ್ಲೌಸ್ ಚೇಂಜ್ ಮಾಡಿದೆ. ನೋಡಿ, ನಾನು ಇದೇ ಬ್ಲೌಸ್ ಅನ್ನು ಇವಾಗ ಇದಕ್ಕೆ ಯೂಸ್ ಮಾಡುದು. ಚಂದ ಕಾಣ್ತದೆ. ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮದು ಒಂದು ಕ್ಲೋಸ್ ರಿಲೇಟಿವ್ಸ್ ಮದ್ವೆಗೆಲ್ಲ ಇದಕ್ಕೆಲ್ಲ ಗ್ರ್ಯಾಂಡ್ ಲೆಹಂಗಾ ಎಲ್ಲ ಹಾಕಿದ್ರೆ ಚಂದ ಕಾಣ್ತದೆ. ಮತ್ತೇನು ಫಂಕ್ಷನ್ ಇರುದಿಲ್ಲ ಅಲ್ಲ, ಮತ್ತೆ ಅದು ಹೀಗೇನೆ ಇರ್ತದೆ ಮನೇಲಿ, ಹಾಕಿದ್ರೆ ಚಾನ್ಸ್ ಸಿಗುದಿಲ್ಲ. ಹಾಗೆ ನಾನಿದು ವಿಡಿಯೋದಲ್ಲಿ ಹಾಕಿದ್ದೇನೆ, ಶಾರ್ಟ್ಸ್ ಎಲ್ಲ ಮಾಡ್ಲಿಕ್ಕೆ ಎಲ್ಲ ಹಾಕಿದ್ದೇನೆ ಇದು ಲೆಹಂಗಾ. ಮತ್ತೆ ನನಗೆ ಸಿಗ್ಲೇ ಇಲ್ಲ ಮತ್ತೆ. ಓಕೆ, ಇದಕ್ಕೆ 8000. ಮತ್ತೆ ಇದು ನೋಡಿ, ಇದು ನನ್ನದೊಂದು ಫ್ರೆಂಡ್ ಕೊಟ್ಟಿರುವಂತ ಲೆಹೆಂಗಾ. ಅವರದ್ದು ಮನೇಲಿ ಏನೋ ಫಂಕ್ಷನ್ ಇತ್ತು, ಹಾಗೆ ಇದಕ್ಕೆ ಒಂದು 2000, ಅರೌಂಡ್ 2000, 2500. ಆದ್ರೆ ಒಳ್ಳೆ ರೇಟಿಗೆ ಒಳ್ಳೆದುಂಟು ಇದು. ಅಂದ್ರೆ 2500ಗೆ ಓಕೆ, ಇದು ತುಂಬಾ ಚೆನ್ನಾಗಿದೆ. ಇದನ್ನು ವೇರ್ ಮಾಡ್ಬೋದು ನಾರ್ಮಲ್ ರಿಲೇಟಿವ್ಸ್ ಫಂಕ್ಷನ್ಸ್ಗೆಲ್ಲ. ನೋಡಿ, ಇದ್ರದ್ದು ಬ್ಲೌಸ್ ಇದು ನನ್ನ ಕೈ ಮತ್ತೆ ಕೂರಿಸಿದ್ದು, ಚೆನ್ನಾಗಿದೆ ಅಲ್ವಾ? ಇದಕ್ಕೆ ಶಾಲ್ ಇರ್ಲಿಲ್ಲ, ಇದಕ್ಕೆ ಇನ್ನು ನೆಕ್ಸ್ಟ್ ಹಾಕುವಾಗ ನನಗೆ ಶಾಲ್ ತಕೊಳ್ಬೇಕು, ಚಂದ ಕಾಣ್ತದೆ. ಸ್ವಲ್ಪ ಇವನ್ ನೋಡಿ, ಪೋಖ್ರಿ ಮಾಡುದು ಇದು. ಇದು ನೋಡಿ, ಇದೊಂದು ಗೌನ್ ಇದೆ, ಕಾಣ್ತಾ ಉಂಟಾ ರಿಯಾ? ಇದೊಂದು ಗೌನ್ ಇದೆ, ಇದು ನನ್ನದು ಫ್ರೆಂಡ್ ಕೊಟ್ಟಿರುವಂತ ಗೌನ್. ನೋಡಿ, ಚೆನ್ನಾಗಿದೆ ಅಲ್ವಾ? ಇದರಲ್ಲಿ ಸೇಮ್ ನಿನ್ನ ಹತ್ರ ಕೂಡ ಉಂಟಲ್ವಾ? ಕಲರ್ ನೋಡಿ, ಇಷ್ಟು ಇದಿದೆ, ಇದು ಫ್ರಿಲ್ ಆಗಿದೆ, ಸಿಂಪಲ್ ಆಗಿ ಅಂದ್ರೆ ಚೆನ್ನಾಗಿದೆ. ಇದು ನನಗೆ ನನ್ನ ಫ್ರೆಂಡ್ ಕೊಟ್ಟಿದ್ದು ಬಗ್ಗೆ. ಇದು ಕೂಡ ಆಯ್ತು. ಇದೆ ಅಲ್ವಾ ನಿನ್ನದು ಗೌನ್ ಹೇಗೆಯಾ? ನನ್ನ ಡ್ರೆಸ್ ನನ್ಗೆ ಅನ್ಸ್ತದೆ ಮ್ಯಾಚಿಂಗ್ ಒಟ್ಟಿಗೆ ಹಾಕ್ಲಿಕ್ಕೆ ತೆಗೆದಿಟ್ಟದಿರ್ಬೇಕಲ್ವಾ? ಇದು ರಿಯಾನ ಗೌನು. ಅದರ ನಂತರ ಇದು ನಾನು ಹಾಕಿದ್ದೇನೆ, ಇದು ಗೌನ್ ಅಲ್ಲ ಆಕ್ಚುಲಿ, ನಾರ್ಮಲ್ ಚೂಡಿ ಇದು ನಾರ್ಮಲ್. ಇದು ನಾನು ಕುರ್ತಾ ತರ, ನಾನು ಇದಕ್ಕೆ ಪ್ಯಾಂಟ್ ಹಾಕುದಿಲ್ಲ, ಗೌನ್ ತರ.
ಅದು ನನ್ನದಲ್ಲ ಸೇಮ್. ಇದು ವೆಡ್ಡಿಂಗಿಗೆ ಹಾಕ್ತಾರಲ್ವಾ ಅದು ಗೌನ್ ಇದು ಚೆನ್ನಾಗಿದೆ ಅಲ್ವಾ ವೆಡ್ಡಿಂಗ್. ಇದು ಬ್ರೈಡ್ ಮೇಡ್ಸ್ ಎಲ್ಲ ಹಾಕ್ತಾರಲ್ವಾ. ಇವನ್ ನೋಡಿ ಪೋಕ್ರಿ ಮಾಡ್ತಾರೆ ಇಲ್ಲ. ನನ್ನದು ಕೂಡ ಆ ಥರವೇ ಒಂದು ಸೇಮ್ ಉಂಟಲ್ಲ. ಸೇಮ್ ಉಂಟು. ಮತ್ತೆ ಇದು ಫುಲ್ ಸೇಮ್ ಉಂಟು. ಇದು ಐ ಥಿಂಕ್ ನಿನ್ನದ. ನನ್ನದು ನಿನ್ನ ಗೌನ್ ಎಕ್ಸ್ಚೇಂಜ್ ಆಗಿದೆ. ಇದು ಗೌನ್ ನನ್ನದು. ನಾನು ಮಗಳದ್ದು ಫಸ್ಟ್ ಹೋಲಿ ಕಂಬಿನಿಯರ್ಗೆ ಸ್ಟಿಚ್ ಮಾಡಿರುವಂಥದ್ದು. ಇದು ಅಂದ್ರೆ ಇವಾಗ ಈ ರೀತಿ ಮುದ್ದೆ ಮುದ್ದೆ ಆಗಿದೆ. ಹಾಕುವ ಮುಂಚೆ ಸ್ವಲ್ಪ ಅಯನ್ ಮಾಡಿ ಎಲ್ಲ ಹಾಕ್ಬೇಕಾಗ್ತದೆ. ಇದು ಮೆಟೀರಿಯಲೇ ಹಾಗೇನೆ ಆಕ್ಚುಲಿ. ಅದು ಎಷ್ಟು ಫೋಲ್ಡ್ ಮಾಡಿ ಇಟ್ಟರು ಕೂಡ ಸ್ವಲ್ಪ ಮುದ್ದೆ ಆಗ್ತದೆ. ನಾನು ಯಾವುದೆಲ್ಲ ಡ್ರೆಸ್ ಮ್ಯಾಚಿಂಗ್ ಇರ್ತದಲ್ವಾ ಅದನ್ನೆಲ್ಲ ನನ್ನದು ಮಗಳದ್ದು ಸ್ವಲ್ಪ ಒಟ್ಟಿಗೆ ಇರ್ತೇನೆ, ಆಗ ಬೇಗ ಸಿಗ್ತದಲ್ವಾ. ಹಾಗೆ ನನಗೆ ಈಗ ತೋರಿಸುವಾಗ ಕನ್ಫ್ಯೂಷನ್ ಆಯ್ತು. ಮತ್ತೆ ಇಲ್ಲಿ ಒಂದು ಲೆಹಂಗಾ ಇದೆ. ಇದು ತುಂಬಾ ಹಿಂದೆ ತಕೊಂಡದ್ದು. ಈಗ ಎಲ್ಲ ಇದಕ್ಕೆ ತುಂಬಾ 1000 ಅಲ್ಲೆಲ್ಲ ಸಿಗ್ತದೆ. 1000 ಅಲ್ಲ, ಒಂದು 2000. ಅವನು ಆ ಟೈಮಲ್ಲಿ 3000 ಇತ್ತು. ಆದ್ರೆ ಇವಾಗ ಇದಕ್ಕೆ ಸ್ವಲ್ಪ ಕಡಿಮೆ ಇರ್ಬೋದು. ಇದಂದ್ರೆ ಮೆಟೀರಿಯಲ್ ಒಳ್ಳೇದುಂಟು. ಹೀಗೆ ನೋಡ್ಲಿಕ್ಕೆ ಸಿಂಪಲ್ ಆದ್ರೂ ಕೂಡ. ಈಗ ರೆಡ್ ಗೌನ್ ಹೇಗೆ ಅಂತ ಹೇಳಿದ್ರೆ ನೋಡಿ, ಇದು ಗೌನು ಮೆಟೀರಿಯಲ್ ಸ್ವಲ್ಪ ರಫ್ ತರ ಇದೆ. ಆದ್ರೆ ಇದು ಹಾಗಲ್ಲ, ಒಂಥರ ಸಾಫ್ಟ್ ಮೆಟೀರಿಯಲ್ ಇದು. ಸೆಕೆಗೆ ಎಲ್ಲ ಸ್ವಲ್ಪ ಒಳ್ಳೆ ಆಗ್ತದೆ. ಅಷ್ಟೊಂದು ಮತ್ತೆ ಇದೊಂದು ಗೌನು. ಇದು ಗೌನು ನಾನು ನನ್ನ ಅಣ್ಣನ ರೋಸಿಗೆ ತಕೊಂಡಿರುವಂತದ್ದು. ಇದು ಒಳ್ಳೆದು, ಒಳಗಿಂದ ಬಕ್ರಮ್ ಎಲ್ಲ ಬಂದು ಫ್ರಿಲ್ ಆಗಿ ಚೆನ್ನಾಗುಂಟು. ಆದ್ರೆ ಆ ಟೈಮಲ್ಲಿ ನಂಗೆ ಏನಾದದ್ದು ಅಂತ ಹೇಳಿದ್ರೆ, ಮದ್ವೆಗೆ ರೆಡ್ ಲೆಹೆಂಗಾ, ಇದು ರೋಸ್ಗೆ ರೆಡ್ ಗೌನ್ ಸೇಮ್ ಕಲರ್. ಅದು ನನಗೆ ಸಿಗ್ಲೇ ಇಲ್ಲ. ಅಂದ್ರೆ ನಾನು ಸೇಮ್ ಡೇ ಪರ್ಚೇಸ್ ಮಾಡಿದ್ದಲ್ಲ ಶಾಪಿಂಗ್. ಐ ಥಿಂಕ್ ಲೆಹೆಂಗಾ ಬೇಗ ತಕೊಂಡಿದ್ದೆ. ಇದು ಬಿಫೋರ್ ಡೇನಾ ಅಥವಾ 2 days ಬಿಫೋರ್ ತಕೊಂಡದ್ದು. ಹಾಗಾಗಿ ನನಗೆ ಅದು ಕಲರ್ ಸಿಗ್ಲೇ ಇಲ್ಲ. ಯಾವ್ದು ಕೂಡ ಅಷ್ಟು ಒಳ್ಳೇದಿರ್ಲಿಲ್ಲ. ಮತ್ತೆ ಸೇಮ್ ಕಲರ್ ಆಯ್ತು, ರೆಡ್ ಪರವಾಗಿಲ್ಲ. ಅದರ ನಂತರ ಇದು ಕೂಡ ಹಾಗೆ. ಇದ್ರದ್ದು ಬ್ಲೌಸ್ ಇವಾಗ ನಂಗೆ ಆಗುದಿಲ್ಲ. ಅದಕ್ಕೆ ಇದು ಸ್ವಲ್ಪ ಮ್ಯಾಚಿಂಗ್ ಆಗ್ತದೆ. ಸ್ಟೋನ್ಸ್ ಎಲ್ಲ ನೋಡಿ ಅಂತೆ ಸೇಮ್ ಇದೆ. ಗೊತ್ತೇ ಆಗುದಿಲ್ಲ ಬೇರೆ ಬ್ಲೌಸ್ ಇನ್ ಲೆಹೆಂಗಾ ಅಂತ. ಇದು ಚೇಂಜ್ ಅಂತ. ನಾನೀಗ ಇದು ಬೇರೆನೆ ನಾನು ತಕೊಂಡು, ಐ ಥಿಂಕ್ ಇದು ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿರುವಂತದ್ದು. ಸಾರಿಗೆ ಸಾಕ್ತದೆ ಇದು ಬ್ಲೌಸ್. ಆವಾಗ ತೋರಿಸಿದ ಬ್ಲೌಸ್ ಹಾಗೆ ನಾನು ಇದು ಲೆಹೆಂಗಕ್ಕೆ ಈ ಬ್ಲೌಸ್ ಅನ್ನ ಯೂಸ್ ಮಾಡುದು. ಚೆನ್ನಾಗಿ ಕಾಣ್ತದೆ. ಮತ್ತೆ ಇದು ನಾರ್ಮಲ್ ಸ್ಕರ್ಟ್ಸ್. ಇದು ಸಹ ನೀವು ವಿಡಿಯೋದಲ್ಲಿ ನೋಡಿರ್ಬಹುದು. ಇದು ನಾನು ತಕೊಂಡಿರುವಂತದ್ದು ಉದ್ಯಾವರದಲ್ಲಿ. ಇದಕ್ಕೆ ಒಂದು ಸೇಮ್ 2000 ಅಷ್ಟು ಇದೆ. ಇದಕ್ಕೆ ಅಂದ್ರೆ ಕ್ವಾಲಿಟಿ ಒಳ್ಳೇದಿದೆ ಅಲ್ವಾ, ಹಾಗಾಗಿ. ಮತ್ತೆ ಇದು ಗೌನ್. ಇದು ಸಹ ಸಿಂಪಲ್ ಆಗಿದೆ, ಚೆನ್ನಾಗಿದೆ, ತುಂಬಾ ಸಾಫ್ಟ್ ಇದೆ. ಇಂಥದ್ದು ಸಾಫ್ಟ್ ಡ್ರೆಸ್ ಎಲ್ಲ ಹಾಕ್ಲಿಕ್ಕೆ ಒಂಥರ ಕಂಫರ್ಟೇಬಲ್ ಕೂಡ ಇರ್ತದೆ. ಮತ್ತೆ ಈಗಿನ ಡ್ರೆಸ್ ಇದು ನಾವು ರೀಸೆಂಟ್ಲಿ ತಗೊಂಡಿರುವಂತದ್ದು. ಓಯ್ ಏನು, ಇದಕ್ಕೆ ಒಂದು ಬೆಲ್ಟ್ ಕೂಡ ಬಂದಿದೆ. ಅದು ತೆಗೆದಿಟ್ಟಿದೆ ನಾನು. ಸಿಂಪಲ್ ಆಗಿ ಚೆನ್ನಾಗಿದೆ ಇದು. ಇದು ನನ್ನ ಫ್ರೆಂಡ್ ಅವಳದ್ದು ಮಗುವಿನ ಫಂಕ್ಷನಿಗೆ ಕೊಟ್ಟಿರುವಂತದ್ದು. ಕಾಲಿರಾಯ್. ಓಕೆ, ಇಷ್ಟೇನೆ ಗೌನ್ ಕಲೆಕ್ಷನ್ಸ್. ಮತ್ತೆ ಕೆಲವು ಡ್ರೆಸ್ ಎಲ್ಲ ಇದೆ, ಅದು ಎಲ್ಲಿ ಇಟ್ಟಿದ್ದೇನೆ ಅಂತ ನನ್ಗೇನೆ ನೆನಪಿಲ್ಲ. ಹಾಗೆ ನೆಕ್ಸ್ಟ್ ಟೈಮ್ ನಾನು ಸಾರಿದು ಎಲ್ಲ ನೋಡಿ ತೋರಿಸಿದ್ವಿ. ಸಾರಿದೆಲ್ಲ ವಿಡಿಯೋ ಮಾಡುವಾಗ ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ವಿಡಿಯೋವನ್ನ ಲೈಕ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.